ಸಮರ್ಥ ವರ್ಸಸ್ ಶ್ರೀನಿವಾಸ್ ಯಾರ ಮೇಲೆ ಜನರ ಒಲವು? ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಮತದಾರರ ಮನದಾಳದ ಮಾತುಗಳು. ಯಾರಿಗೆ ಸಿಗತ್ತೆ ಸಮರ್ಥ ವರ್ಸಸ್ ಶ್ರೀನಿವಾಸ್ ಗೆಲುವು ಯಾರದು? ಜನರ ಒಲವು ಯಾರ ಮೇಲಿದೆ? ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆಯ ಮತದಾರರ ಮನದಾಳ ಬಿಚ್ಚಿಟ್ಟಿದ್ದಾರೆ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ವೋಟ್ ಹಾಕ್ತೇವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ತುಂಬಾನೇ ಹಿಂದೆ ಉಳಿದಿದೆ. ಅಭಿವೃದ್ಧಿ ಮಾಡೋರನ್ನ ನಾವು ಈ ಬಾರಿ ಆಯ್ಕೆ ಮಾಡೋದು. ಕಾಂಗ್ರೆಸ್ನಿಂದ ಎಸ್ಎಂ ಸಮರ್ಥ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಬಿಜೆಪಿಯಿಂದ ಶ್ರೀನಿವಾಸ್ ಇದ್ದಾರೆ. ಸಮರ್ಥ್ಯ ಅನುಭವವಿಲ್ಲ, ಒಳ್ಳೆ ಜನಪ್ರತಿನಿಧಿಯ ಅಗತ್ಯ ಇದೆ. ಹಾಗಾಗಿ ಬಿಜೆಪಿಯ ಮೇಲೆ ಜನರ ಒಲವು ಹೆಚ್ಚಾಗಿದೆಯಾ? ದಾವಣಗೆರೆ ದಕ್ಷಿಣದಲ್ಲಿ ಬಿಗ್ ಫೈಟ್ ಆಗೋದು ಪಕ್ಕ. ಸಮರ್ಥ ವರ್ಸಸ್ ಶ್ರೀನಿವಾಸ್ ಯಾರ ಮೇಲೆ ಇದೆ ಜನರ ಒಲವು? ಅಶ್ವವೇಗ ನ್ಯೂಸ್ನಲ್ಲಿ ಜನರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲ ಆರ್ಟ್ಸ್ ಬಂದು ಎಲ್ಲರೂ ಹೋಗಿ ಕುಂತ್ಕೊಂಡ್ರೆ ಅವು ಸರಿ ಕಾಣಂಗಿಲ್ಲ. ಮೊಮ್ಮಗ ಬರ್ತಾ ಇದ್ದಾನೆ. ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರಿಗೆ ಹಾಕ್ತೇವಮ್ಮ ಓಟು. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಕಾರ್ಯಕರ್ತರಾಗಿದ್ರು, ಸಾಮಾನ್ಯ ಜನರಾಗಿದ್ರು. ಇರ್ಲಿ, ಅವ್ರು ಇವಾಗ ನಿಂತಿದ್ದಾರೆ. ಏನ್ ಅನ್ನಿಸ್ತಾ ಇದೆ? ಒಳ್ಳೆ ಕೆಲಸ ಮಾಡ್ಲಿ ಬರ್ಲಿ ಅವರು ಅಂತ ಹೇಳ್ತೀವಿ. ನಿಮ್ಗೆ ಯಾರು ಬರ್ಬೇಕು ಈ ಸಾಲ? ಮೇಡಮ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಭಾರಿ ಹೀನಾಯವಾಗಿ ಹಿಂದುಳಿದತೆ. ಉತ್ತರಕ್ಕೆ ಹೋಲಿಸಿದ್ರೆ ನಮ್ಮ ಭಾಗದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಒಂದು ಹಾಸ್ಪಿಟಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ. ಏನೇ ಆದ್ರೂ ನಾವು ಉತ್ತರಕ್ಕೆ ಹೋಗ್ಲೇಬೇಕು. ಹಾಗಾಗಿ ಒಂದು ಈ ಸರಿ ನಾನಂತಲ್ಲ, ಇಡೀ ಕ್ಷೇತ್ರ ಜನತೆನೇ ಬದಲಾವಣೆ ಕಾಯ್ತಾ ಇದ್ದಾರೆ. ಬಿಜೆಪಿ ಬರ್ಬೇಕು ಅಂತನಾ ಅಥವಾ ಕಾಂಗ್ರೆಸ್ ಬರ್ಬೇಕು ಅಂತನಾ? ಮೇಡಮ್, ಕಳೆದ ಬಾರಿ ಶಾಮನೂರು ಶಿಂಗರಪ್ಪ ನಿಧನಕ್ಕಿಂತ ಮುಂಚೆ ನಾವು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಬರ್ತೀವಿ ಅಂತ ಅವ್ರಿಗೆ ಹೇಳಿದ್ರು, ಒಂದು ಆಶ್ವಾಸನೆ ಕೊಟ್ಟಿದ್ರು. ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಅವರ ಪುತ್ರನಿಗೆ ಟಿಕೆಟ್ ತಂದಿದ್ದಾರೆ. ಹಾಗಾಗಿ ಇಡೀ ದಾವಣಗೆರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಹಾಗಾಗಿ ನಾವು ಬಿಜೆಪಿಗೆ ಈ ಸರಿ ಸಪೋರ್ಟ್ ಮಾಡ್ತಿದ್ವಿ. ಸಾದಿಕ್ ಅವರು ಕೂಡ ನಿಂತಿದ್ದಾರೆ. ಮೇಡಮ್, ಸಾದಿಕ್ ಅವರು ಅನೇಕ ವರ್ಷಗಳಿಂದ ಒಂದು 30-35 ವರ್ಷದಿಂದನೂ ಶಂಕರಪ್ಪರಿಗೆ ಗೆಲ್ಸ್ಕೊಂತಾನೆ ಬರ್ತಾ ಇದ್ದಾರೆ. ಅವರಿಗೂ ವಯಸ್ಸಾಯ್ತು, ಅವರಿಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು, ಇವ್ರು ಕೊಟ್ಟಿಲ್ಲ. ಹಾಗಾಗಿ ಅವರು ಸಮಾಜದ ನಿರ್ಣಯದಿಂದ ಅವರು ನಿಂತ್ಕೊಂಡಿದ್ದಾರೆ. ಮಾಡ್ಕೊಂಡ್ ಕೊಡಂಗಿಲ್ಲ, ಬಡವರು ಬಗ್ರಿಗೆ ಏನು ಒಂದು ಆಧಾರ ಅಂತ ಮಾಡಂಗಿಲ್ಲ, ಒಂದು ಮನೆಗಳು ಮಾಡಂಗಿಲ್ಲ, ಏನಿಲ್ಲ. ಒಳ್ಳೆ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಹಾಕ್ತೇವೆ. ನೀವು ಕಳೆದ ಬಾರಿ ಯಾರಿಗೆ ಹಾಕಿದ್ರಿ ಅಂತ? ಯಾರಿಗೆ ನಮಗೆ ತಿಳಿದವ್ರಿಗೆ ಹಾಕಿದ್ದೀವ್ರಿ. ಈ ಬಾರಿ ಒಳ್ಳೆ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಹಾಕ್ತೇವೆ. ಸರಿ, ಈಗಾಗಲೇ ಬಿಜೆಪಿ ಇಂದಾನು ಕ್ಯಾಂಡಿಡೇಟ್ ಗೊತ್ತಾಗಿದೆ, ಹಾಗೆ ಕಾಂಗ್ರೆಸ್ ಇಂದ ಯಾರಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಿಮ್ಮ ಒಲವು ಯಾವ ಕಡೆ ಇದೆ ಅಂತ? ನಮ್ಮ ಮನವಿ ಆ ಕಡೆ ಒಳ್ಳೆತನ ಯಾರು ತೋರಿಸ್ತಾರ ಅವ್ರ ಕಡೆ ಇದೆ. ಈಗ ನಿಮ್ಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ. ನಮ್ಮ ಒಲವು ಬಿಜೆಪಿ ಕಡೆ. ಯಾಕೆ ಬಿಜೆಪಿ ಆಯ್ತು? ಬಿಜೆಪಿ ಯಾಕಂತಂದ್ರೆ ನಾವು ಸಣ್ಣ ಹುಡುಗರಿದ್ದಾಗಿಂದ ಇಲ್ಲಿ ಕಾಂಗ್ರೆಸ್ ಆಡಳಿತ ನೋಡ್ಕೊಂತಾನೆ ಬಂದಿದ್ದೀವಿ. ಇಲ್ಲಿ ಅಂತ ಅಭಿವೃದ್ಧಿಯನ್ನು ಇಲ್ಲ. ಆಮೇಲೆ ಕೆಲವೊಂದು ಕೆಲಸಗಳು ಏನು ಯಾರಿಗೂ ಇಲ್ಲ ಮೇಡಮ್. ಹಂಗಾಗಿ ನಾವು ಬಿಜೆಪಿನೇ ಮಡ್ಕೊಂತ ಬರ್ತಾ ಇರೋದು. ಈ ಸಲ ಬಿಜೆಪಿನೇ ಗೆಲ್ಲಿಸ್ತೇವೆ. ಶ್ರೀನಿವಾಸ್ ದಾಸ್ಕರಿಯಪ್ಪರಿಗೆ ನಾವು ಗೆಲ್ಲಿಸಿ ಅವ್ರ ಮುಖಾಂತರ ಒಳ್ಳೆ ಕೆಲಸಗಳಾಗಲಿ ಅಂತಂದೇಳಿ ಅವ್ರಿಗೂ ನಾವು ಶುಭ ಹಾರೈಸ್ತಾ ಇದ್ದೇವೆ. ಎಲ್ಲ ಬಿಟ್ಟರು ಸೇರಿ ಎಲ್ಲರೂ ನಮ್ಮ ಸ್ನೇಹಿತರಾಗಲಿ ಎಲ್ಲರಾಗಲಿ ಶ್ರೀನಿವಾಸ್ ದಾಸ್ಕರಿಯಪ್ಪರಿಗೆ ನಾವು ಈ ಸಲ ಗೆಲ್ಲಿಸಲೇಬೇಕಂತಂದೇಳಿ ತೀರ್ಮಾನ ಮಾಡಿದ್ದೀವಿ. ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ, ಅವ್ರಿಗೆಲ್ಲ ಓಟ್ ಹಾಕ್ತೇವೆ ನಾವು. ನೋಡೋಣ ಈ ಸಲ ಏನು ಬಿಜೆಪಿ ಮಾಡೋ ಈ ಸಲ ಚೆನ್ನಾಗಿ ಇದು ಮಾಡ್ತಾರೆ ಅಂತೇಳಿ ಅವರಿಗೆ. ದಾಸ್ಕರಿಯಪ್ಪ ಅವರು ನಿಂತಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ. ಒಬ್ರು ಕಾರ್ಯಕರ್ತರಾಗಿದ್ರು ಅವರು ಬಿಜೆಪಿಯಲ್ಲಿ. ಇಲ್ಲ, ಸ್ವಲ್ಪ ಖುಷಿ ಆಗ್ತಿದೆ ಮೇಡಮ್. ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಓಟ್ ನಾವು ಬಿಜೆಪಿಗೆ ಹಾಕಂತ ಬಂದಿರೋದು. ನಮ್ಮಪ್ಪ ಅವರೆಲ್ಲ ಬಿಜೆಪಿನೇ ಮಾಡ್ಕೊಂಡ್ ಬಂದಿರೋದು ವರ್ಷ. ಅವರೇ ಶ್ರೀನಿವಾಸ್ ದಾಸ್ಕರಿಯಪ್ಪನ ಗೆಲ್ಲದಂತ ಫುಲ್ ಫಿಕ್ಸ್ ಆಗಿದೀವಿ ನಾವು. ನಿನ್ನೆ ಎಲ್ಲ ನೋಡಿರ್ಬೋದು. ಅವರು ಹೆಲ್ಪ್ ಮಾಡೋಷ್ಟು ಯಾರು ಮಾಡಿಲ್ಲ. ಇದೇ ಗಣಪತಿ ಹಬ್ಬದಾಗೆ ಡಿಜಿ ಪರ್ಮಿಷನ್ ಕೇಳಕ್ ಹೋಗಿದ್ವಿ ನಾವು, ಹುಡುಗರು ಅಷ್ಟರು ಹೋಗಿದ್ವಿ. ಅವ್ರ ಮನೆ ಗೇಟ್ ಸಮೇತನೂ ಒಳಗೆ ಕರ್ಕೊಂಡಿಲ್ಲ ನಮಗೆ. ಇಲ್ಲ, ಎದಕ್ ಕೊಡ್ಬೇಕು ಪರ್ಮಿಷನ್ ಅಂತ ಕೇಳ್ತಿದಾರೆ. ಅದಕ್ಕೆ ಇವ್ರ ಹತ್ರ ಈ ಸರಿ MLA ಆದ್ರೆ ಗಣಪತಿ ಹಬ್ಬಕ್ಕೆ ಡಿಜಿನೂ ತರಿಸ್ತೀವಿ. ಅಲ್ಲೇನ್ ಗಣಪತಿ ಇಕ್ಕಾಕ್ ಬಿಡ್ತಿರಲ್ಲ, ಅಲ್ಲೂ ಗಣಪತಿ ಇಕ್ಕೆ ಇಕ್ಸ್ತೀವಿ. ಅದು ಕಾಯಂ ಆಗೈತಿ, ಅವರೇ ಗೆಲ್ಲದಂತ ಇದೀವಿ ನಾವು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ.
ಮೇಹಾ ಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.